ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ರಾಯರ ಭಕ್ತರು ನಮ್ಮ ಚಾನಲ್ನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ರಾಯರ ಬಳಿ ಹೇಗೆ ಬೇಡಿಕೊಳ್ಳಬೇಕು ಎಂಬ ವಿಡಿಯೋದೊಂದಿಗೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ ಸ್ವಾಮಿ ಎಲ್ಲವೂ ನಿಮ್ಮ ಪ್ರಸಾದವೇ ತಂದೆ. ನಾವೆಲ್ಲರೂ ರಾಯರ ಭಕ್ತರು. ನಾವು ರಾಯರನ್ನು ಹೇಗೆ ಬೇಡಬೇಕು? ರಾಯರೇ ನಮ್ಮನ್ನು ಹಾಲಲ್ಲೂ ಹಾಕಿ, ಇಲ್ಲವಾದರೆ ನೀರಲ್ಲಾದರೂ ಹಾಕಿ. ರಾಘವೇಂದ್ರ ಸ್ವಾಮಿ ನೀವೇ ನಮ್ಮ ಗುರು, ನೀವೇ ನಮ್ಮ ತಂದೆ, ಕೈ ಹಿಡಿದು ನಡೆಸು ತಂದೆ. ರಾಯರೇ ನೀವು ನಮ್ಮನ್ನು ಹಾಲಲ್ಲಿ, ನೀರಲ್ಲಿ ಎಲ್ಲಿ ಹಾಕಿದರೂ ನಿಮ್ಮ ಪ್ರಸಾದವೇ ತಂದೆ. ನೀವು ನಮ್ಮನ್ನು ಹಾಲಲ್ಲಿ ಹಾಕಿದರೆ ನಾವು ಹಾಲಲ್ಲಿ ಕೆನೆಯಾಗಿ ಇರುತ್ತೇವೆ. ನಮ್ಮನ್ನು ನೀರಲ್ಲಿ ಹಾಕಿದರೆ ನಾವು ನೀರಲ್ಲಿ ಮೀನಾಗಿ ಖುಷಿಯಾಗಿ ಇರುವೆ ತಂದೆ. ರಾಯರೇ ನೀವು ನಮ್ಮನ್ನು ಕಲ್ಲಲ್ಲಿ, ಮುಳ್ಳಲ್ಲಿ ಎಲ್ಲಿ ಹಾಕಿದರೂ ನಾವು ಖುಷಿಯಾಗಿ ಇರುವೆ ತಂದೆ. ಬಿಸಿಲಲ್ಲಿ ಹೋದರೆ ಕೆಂಪಾಗಿ ಒಣಗುತ್ತೇನೆ ಎಂಬುವ ಚಿಂತೆ ಇಲ್ಲ ತಂದೆ. ನೆರಳಲ್ಲಿದ್ದರೆ ತಂಪಾಗಿ ಹಾಯಾಗಿ ನಗುತ್ತಾ ಇರುವೆ. ಮನುಷ್ಯ ಅಂದ ಮೇಲೆ ಎಲ್ಲರಿಗೂ ಕಷ್ಟ ಇರುತ್ತೆ ಅಲ್ವಾ? ನಾವು ಯಾವಾಗಲೂ ಸುಖವನ್ನೇ ಕೇಳಿದ್ರೆ ಆಗಲ್ಲ. ನಮಗೆ ಯಾವಾಗಲೂ ಸುಖನೇ ಬೇಕು ಅಂದರೆ ಮನುಷ್ಯರಿಗೂ ಕೂಡ ಆಗಬಹುದು, ಎಂಥ ಶ್ರೀಮಂತರಿಗೂ ಕೂಡ ಆಗಬಹುದು. ಯಾವಾಗಲೂ ದುಃಖನೇ ಇಲ್ಲದೆ, ರೋಗನೇ ಇಲ್ಲದೆ, ಖುಷಿನೇ ಬೇಕು, ನಮಗೆ ರೋಗನೇ ಬೇಡ ಅಂದರೆ ಆಗಲ್ಲ ಅಲ್ವಾ? ಎಲ್ಲರಿಗೂ ಒಂದಿನ ಅಲ್ಲ ರೋಗ ಬರುತ್ತೆ. ಹಾಗೆ ದುಃಖ, ನೋವು ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಕೆಲವು ಸಲ ದುಃಖ, ನಗು, ಕಷ್ಟ, ಸುಖ ಎಲ್ಲವೂ ಕೂಡ ಅನುಭವಿಸಲೇಬೇಕು. ಬದುಕಲ್ಲಿ ಎಲ್ಲೇ ಇದ್ದರೂ, ಹೇಗೆ ಇದ್ದರೂ ನಿಮಗೆ ನಾವು ಶರಣಾಗಿ ನಿಮ್ಮ ನೆನಪಲ್ಲಿಯೇ ಕೂಡ ಇರುತ್ತೇವೆ ತಂದೆ. ಎಲ್ಲ ಭಗವಂತನ ಇಚ್ಛೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ರಾಯರಿದ್ದಾನೆ ಎಂಬ ನಂಬಿಕೆ ಕೂಡ ಇರಲಿ. ಕೈ ಮುಗಿದು ಕೇಳುವುದಕ್ಕೆ ಏನಿದೆ? ಜೀವನವೇ ಒಂದು ಉಡುಗೊರೆ ಅಲ್ಲವೇ? ನಮ್ಮನ್ನು ಕಾಯುವ ಕೈಗಳಿಂದ ಆಶೀರ್ವಾದ ಸಿಕ್ಕರೆ ಸಾಕು. ನಾವು ದೇವ್ರ ಬಳಿ ಬೇಡುವುದಕ್ಕೆ ಏನಿರುತ್ತೆ ಅಲ್ವಾ? ನಮಗೆ ಜೀವನವೇ ಒಂದು ಉಡುಗೊರೆಯಾಗಿ ಸಿಕ್ಕಿದೆ. ನಾವು ಕೈ ಮುಗಿದು ಬೇಡುವುದಕ್ಕೆ ಏನಿದೆ? ರಾಯರ ಆಶೀರ್ವಾದ, ಹಾಗೆ ಭಗವಂತನ ಆಶೀರ್ವಾದ ಸಿಕ್ಕರೆ ಸಾಕು. ಕಾಣದ ಕೈಗಳು ಏನು ಮಾಡುವುದಕ್ಕೆ ಆಗುವುದಿಲ್ಲ. ಕೆಟ್ಟ ಸಮಯ ಬಂದಾಗ ಭಯಪಡಬೇಡಿ. ಯಾವುದಾದ್ರೂ ಕೆಟ್ಟ ಸಮಯ ಬಂತು ಅಂದರೆ ಅಯ್ಯೋ ನಮಗೆ ಕೆಟ್ಟದಾಗೋಯ್ತಲ್ಲ ಅಂತ ಯಾವತ್ತೂ ಕೂಡ ಭಯಪಡಬೇಡಿ. ರಾಯರಿದ್ದಾರೆ ಎಂದು ಹೇಳಿಕೊಳ್ಳಿ. ಆಗ ನಿಮ್ಮ ಭಯ ಎಲ್ಲ ಕೂಡ ಮಾಯವಾಗುತ್ತದೆ. ಮನುಷ್ಯ ಹೇಗೆ ಗೊತ್ತಾ? ಮನುಷ್ಯನಿಗೆ ಒಳ್ಳೆ ಸಮಯ ಬಂದು ದುಡ್ಡು ಬಂದರೆ ಸಾಕು ದಾರಿ ತಪ್ಪಿಡುತ್ತಾರೆ. ನಮ್ಮ ಹತ್ರ ದುಡ್ಡಿದೆ ಎಂದು ಅಹಂಕಾರ ಕೂಡ ತೋರಿಸ್ತಾರಲ್ವಾ? ಹಾಗೆಲ್ಲ ಮಾಡಬೇಡಿ. ಮನಸ್ಸಿನಿಂದ ಶುದ್ಧವಾಗಿರಿ. ಮಿಕ್ಕಿದ್ದೆಲ್ಲ ರಾಯರ ಇಚ್ಛೆ.
ಒಂದು ಸಾರಿ ಭಗವಂತನ ಕೃಪೆ ನಮ್ಮ ಮೇಲೆ ಬಿದ್ದರೆ ಸಾಕು, ನಾವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಾಡಿದರೂ ಕೂಡ ಎಲ್ಲದರಲ್ಲೂ ಕೂಡ ಸಕ್ಸಸ್ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತದೆ. ಜಯ ಅನ್ನೋದು ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ನಮಗೆ ಜಯ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತದೆ. ಇಲ್ಲಿ ತನಕ ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಸದ್ಯಕ್ಕೆ ಆಗುತ್ತಿರುವುದೆಲ್ಲ ಕೂಡ ಒಳ್ಳೆಯದೇ, ಮುಂದೆ ಆಗುವುದೆಲ್ಲವೂ ಕೂಡ ಒಳ್ಳೆಯದೇ. ಯಾವುದಕ್ಕೂ ಜಾಸ್ತಿ ಚಿಂತಿಸಬೇಡಿ, ಜಾಸ್ತಿ ಕೊರಗಬೇಡಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನಿಮಗೆ ನೋವಾದರೆ ರಾಯರ ಬಳಿ ಹೇಳಿ, ತೊಂದರೆಯಾದರೆ ಕೂಡ ರಾಯರ ಬಳಿ ಹೇಳಿ, ದುಃಖ ಬಂದರೆ ದೇವರ ಮುಂದೆ ಹೇಳಿ. ಹಾಗೆ ನಿಮಗೆ ಏನೇ ತೊಂದರೆ ದುಃಖ ಇದ್ದರೂ ಅದನ್ನು ದೇವ್ರ ಮುಂದೆ ಹೇಳಿ, ಯಾಕಂದರೆ ದೇವ್ರಿಗೆ ಕೇಳಿಸುತ್ತೆ ನಮ್ಮ ಕಷ್ಟ. ಅದೇ ಮನುಷ್ಯರ ಮುಂದೆ ಹೇಳಿದ್ರೆ, ಮನುಷ್ಯರು ಹೇಗೆ ಅಂದರೆ ನಮ್ಮ ಕಷ್ಟನ ಬೇರೆಯವ್ರ ಜೊತೆ ನೂರಾರು ಜನದ ಜೊತೆ ಹೇಳ್ತಾರಲ್ವಾ, ಖಂಡಿತ ಹೇಳ್ತಾರೆ. ಅದೇ ಭಗವಂತನ ಮುಂದೆ ಹೇಳಿದ್ರೆ ನಮ್ಮ ಕಷ್ಟ ಎಲ್ಲ ಮಾಯವಾಗಿ ನಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಅನ್ನೋದು ಸಿಗುತ್ತೆ ಅಲ್ವಾ. ಎಲ್ರಿಗೂ ನಾನು ಹೇಳಿರುವ ಮಾತುಗಳು ಎಷ್ಟು ನಿಜ ಅನಿಸ್ತು, ಎಷ್ಟು ಸತ್ಯ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ನಿಮ್ಮ ಮನಸ್ಸಿನ ದುಃಖ ಹೋಗಲಾಡಿಸಲು ರಾಯರ ಈ ಮಂತ್ರವನ್ನು ಹೇಳಿ. ಇದಿಲ್ಲ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಹೇಳಿ, ನಿಮ್ಮ ಮನಸ್ಸಿನ ನೆಮ್ಮದಿ ಶಾಂತವಾಗುತ್ತದೆ. ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಳ್ಳೆಯ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಲನ್ನು ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ.